ನಮಸ್ಕಾರ ಎಲ್ರಿಗೂ. ನಾವಿವತ್ತು ಎಲಿಯಟ್ ವೇವ್ ಅನಾಲಿಸಿಸ್ ಆಫ್ ಡಿವಿ ಸ್ಲ್ಯಾಬ್ ಅನ್ನೋ ಒಂದು ಸ್ಟಾಕ್ ನಲ್ಲಿ ವೇವ್ ನ ಯಾವ ಸ್ಟೇಜ್ ಅಲ್ಲಿ ಇದೆ ಅನ್ನೋದನ್ನ ನಾವು ಇವತ್ತು ಸ್ಟಡಿ ಮಾಡುವ. ಇದು ಡಿವಿ ಸ್ಲ್ಯಾಬ್ ಡೇಟ್ 1 ಡೇ ಟೈಮ್ ಫ್ರೇಮ್ ಅಲ್ಲಿ ಇದೆ. ಸೊ ನಾವು 0 ಪಾಯಿಂಟ್ ಐಡೆಂಟಿಫಿಕೇಶನ್ ಲೋವರ್ ಲೋ ಪ್ರೈಸ್ ಮತ್ತೆ MACD ನೋಡಿದ್ರೆ ಸೊ ಇಲ್ಲಿ ಆಗೋದಿಲ್ಲ. ಸೊ ನೀವು ಹಾಗೆ ಪಾಸಿಟಿವ್ ಡೈವರ್ಜೆನ್ಸ್ ನೋಡ್ತಾ ಬಂದ್ರೆ ಸಮ್ವೇರ್ ಇಲ್ಲಿ ನಿಮಗೆ 0 ಪಾಯಿಂಟ್ ಐಡೆಂಟಿಫಿಕೇಶನ್ ಆಗುತ್ತೆ. ಸೊ ಇಲ್ಲಿ 0 ಪಾಯಿಂಟ್ ಐಡೆಂಟಿಫಿಕೇಶನ್ ಆಗುತ್ತೆ. ಸೊ ನಾನು ಇದನ್ನ ಈಗ ವೇವ್ 0 ಪಾಯಿಂಟ್ ಐಡೆಂಟಿಫಿಕೇಶನ್ ಮಾಡ್ತೀನಿ ಇಲ್ಲಿಗೆ. ಸೊ ಫಸ್ಟ್ ನಾನು ಟ್ರೆಂಡ್ ಲೈನ್ ಡ್ರಾ ಮಾಡ್ತೀನಿ. ಇದು 0 ಟು ಇದು 2, ಇದನ್ನ ಆಮೇಲೆ ಕ್ಲೋನ್ ಮಾಡಿ ವೇವ್ ಅನ್ನು ಟಾಪ್ ಗೆ ಇಡ್ತೀನಿ. ಓಕೆ, ಸೊ ಈಗ ಇದನ್ನ 0, ಇದನ್ನ 1, ಇದು 2, 3, 4, 5. ಯಾಕೆ ಅಂತಂದ್ರೆ ಇದು ಎಕ್ಸ್ಟೆನ್ಷನ್ ಅಲ್ಲಿ ಇದೆ. ಇದನ್ನ ನಾನು ಸೈಕಲ್ ಅಂತ ಕನ್ಸಿಡರ್ ಮಾಡ್ತೀನಿ. ಓಕೆ, ಸೊ ಇದು ಎಕ್ಸ್ಟೆಂಡ್ ಟ್ರೆಂಡ್ ಲೈನ್ ಮೇಲ್ಗಡೆ ಇರೋದ್ರಿಂದ ಇದನ್ನ ನಾವು ವೇವ್ 3 ಎಕ್ಸ್ಟೆನ್ಷನ್ ಅಂತಾನೆ ಕನ್ಸಿಡರ್ ಮಾಡ್ತೀವಿ. ಅದಕ್ಕಾಗಿ ಇವು ಯಾವ ವೇವ್ ನ ಅಲ್ಲಿ ಕಂಪ್ಲೀಟ್ ಮಾಡ್ಲಿಕ್ಕೆ ನೋಡೋದಿಲ್ಲ. ಓಕೆ, ಸೊ ಮತ್ತೆ ನೀವು ಹಾಗೆ ಇದು ಮಾಡ್ತಾ ಹೋದ್ರೆ 1, 2, 3, 4, 5, 6, 7, 8, 9 ಇಲ್ಲಿಗೆ ಬರುತ್ತೆ. ಸೊ ನಿಮ್ಗೆ ಮತ್ತೆ ಈ ಟ್ರೆಂಡ್ ಲೈನ್ ಇಲ್ಲಿಂದ ಇಲ್ಲಿ ಡ್ರಾ ಮಾಡುವ. 1, ಇದಕ್ಕೆ ಕಲರು ಬ್ಲೂ ಮಾಡುವ. ಸೊ ನಾನು ಮತ್ತೆ ಇದನ್ನ ಕಾಪಿ ಕ್ಲೋನ್ ಮಾಡ್ಕೊಂಡು ಮತ್ತೆ ವೇವ್ 1 ಟಾಪ್ ಇಡೋಣ. ಸೊ ನೀವು ಇಲ್ಲಿಗೆ ಕೌಂಟಿಂಗ್ ಮಾಡ್ತಾ ಹೋದ್ರೆ ಇದು 0, 1, 2, 3, 4, 5 ಇನ್ನು ಮುಗುದಿಲ್ಲ. ಇದನ್ನ ಪ್ರೈಮರಿ ಬ್ಲೂ. ಓಕೆ, ಸೊ ಇದು ನಿಮ್ಗೆ 2 ಆಗುತ್ತೆ, ಇದು 3 ಆಗುತ್ತೆ. ಇದು ನಿಮ್ದು ಲೀಡಿಂಗ್ ಡಯಾಗ್ನಲ್ ಅಲ್ಲಿ ಇದೆ. ಯಾಕೆ ಅಂತಂದ್ರೆ ಓಕೆ, ನಾ ಇದನ್ನ ಫಸ್ಟ್ ಸೊ ನಿಮ್ಗೆ 361 ಇದಂತೂ ಈಗ ಎಕ್ಸ್ಟೆನ್ಷನ್ ಇರೋದ್ರಿಂದ 260 ಅಂತೂ ರೀಚ್ ಆಗಿದೆ ಈಗ. ಸೊ ನೀವು ಇದನ್ನ ಈಗ ಕೌಂಟ್ ಮಾಡಿದ್ರೆ ಇದು 1, ಇದು 2, ಸೊ 61% ಇದೆ. ಆಮೇಲೆ ನಮಗೆ ಮತ್ತೆ ಕೆಳಗಡೆ ಟ್ರೆಂಡ್ ಲೈನ್ ಗೆ ಬಂದಿರೋದ್ರಿಂದ ನಾವು ಇದನ್ನ ವೇವ್ 3 ಅಂತ ಕನ್ಸಿಡರ್ ಮಾಡಿ ವೇವ್ 4 ಇಲ್ಲಿ ಕಂಪ್ಲೀಟ್ ಆಗಿದೆ ಅಂತ ಈಗ ಟೈಮಿಂಗ್ ನಾವು ಕನ್ಸಿಡರ್ ಮಾಡುವ. ಓಕೆ, ಸೊ ಇನ್ನೂ ಸಹ ಇದು ಇದು ವೇವ್ 5 ಕೌಂಟ್ ಹಿಡಿದ್ರೆ ಸೊ ನಿಮಗೆ ಲೀಡಿಂಗ್ ಡಯಾಗ್ನಲ್ ಅಲ್ಲಿ ಇರೋದ್ರಿಂದ ಮಿನಿಮಮ್ 127% ಬರುತ್ತೆ, ಆರ್ 161% ಅಂತೂ ಬಂದೇ ಬರುತ್ತೆ. ಸೊ ನಿಮಗೆ ಸಮ್ವೇರ್ ಇಲ್ಲಿ ವೇವ್ ಮಿನಿಮಮ್ ಜರ್ನಿ ಆಗ್ಬೇಕಿತ್ತು, 161 ಮಿನಿಮಮ್ ಆಗಬೇಕು. ಸೊ ಈಗ ಇಲ್ಲಿ ಮೇಲ್ಗಡೆ ಹೋಗೋದು ಏನು ವೇವ್ ಇದೆಯಲ್ವಾ, ಇದು ಮತ್ತೆ ಸಬ್ ವೇವ್ ಅಲ್ಲಿ ಇರುತ್ತೆ. ನೀವು ನೋಡಿದ್ರೆ ಇದು 1, 2, 3, 4, 5, 6, 7 2, 1, 2, 3, 4, 5, 6, 7, 8, 9 ಮೂವ್ ಇದೆ ಇಲ್ಲಿ. ಓಕೆ, ಸೊ 9 ಮೂವ್ ಇರೋದ್ರಿಂದ ಇದು ಮತ್ತೆ 1 ಮತ್ತೆ 2 ಅಂತ ಕನ್ಸಿಡರ್ ಮಾಡ್ತೇನೆ. ಈಗ 1, 2, 3, 4, 5 ಮತ್ತೆ ವೇಟಿಂಗ್ ಅಲ್ಲಿ ಇಟ್ಟು ಇದನ್ನ ಇಂಟರ್ಮೀಡಿಯೇಟ್ ಅಂತ ಕನ್ಸಿಡರ್ ಮಾಡಿ ಇದಕ್ಕೆ ಈಗ. ಓಕೆ, ಸೊ ನಮ್ದು 2 ಇಲ್ಲಿಗೆ ಕಂಪ್ಲೀಟ್ ಆಗಿದೆ ಅಂತ ತಿಳ್ಕೋದೆ. ಸೊ ನಿಮಗೆ ವೇವ್ 3 ಎಲ್ಲಿವರೆಗೂ ಬರುತ್ತೆ? ಸೊ ಮಿನಿಮಮ್ 161 ಹಿಡಿದ್ರೆ ನಿಮಗೆ ವೇವ್ 3 ಸಮ್ವೇರ್ ಇಲ್ಲಿ ಕಂಪ್ಲೀಟ್ ಆಗಬೇಕು. ಓಕೆ, ಸೊ
ಇದನ್ನ ಮತ್ತೇನು ವೇಟಿಂಗ್ ಅಂತ ಇಟ್ಟರು ಸಹ ಈಗ ಮಾರ್ಕೆಟ್ ಇರೋದು 6500 ಸಮಥಿಂಗ್ ಇದೆ. ಸೊ 7500 ಪ್ಲಸ್ 8000. ಸೊ ಇನ್ನು ನಮಗೆ ಮಿನಿಮಮ್ 1700 ಪೊಟೆನ್ಶಿಯಲ್ ಈ ಸ್ಟಾಕ್ ಅಲ್ಲಿ ನನಗೆ ಕಾಣಿಸ್ತಾ ಇದೆ. ಸೊ ಇದು ಒಂದು ಸ್ಟಾಕ್, ದಿ ಬೆಸ್ಟ್ ಸ್ಟಾಕ್ ಟು ಇನ್ವೆಸ್ಟ್ ಈಗ ರೈಟ್ ನೌ. ಓಕೆ, ಸೊ ಇದು ವೇವ್ ಅನಾಲಿಸಿಸ್ ತುಂಬಾ ಚೆನ್ನಾಗಿದೆ ಇದರಲ್ಲಿ. ಓಕೆ, ಆಮೇಲೆ ನಿಮ್ಗೆ ಮತ್ತೊಂದು ಇಂಪಾರ್ಟೆಂಟ್ ಏನಂತಂದ್ರೆ, ಸೊ ಇದು ನಿಮಗೆ ಎಕ್ಸ್ಟೆನ್ಷನ್ ಅಲ್ಲೇ ಹೋಗ್ತಾ ಇದೆ. ಓಕೆ, ಸೊ ತುಂಬಾ ಸ್ಟ್ರಾಂಗ್ ಸ್ಟಾಕ್ ಅಂತ ನನಗೆ ಅನ್ಸುತ್ತೆ ಇದು. ಓಕೆ, ಸೊ ಇದು ಡೇವಿಸ್ ಲ್ಯಾಬ್ ಬಗ್ಗೆ. ಸ್ಟಾಕ್ 161% ಟಾರ್ಗೆಟ್ ಹಿಡ್ಕೊಂಡು ನಾವು ಮೂವ್ ಆಗ್ಬಹುದು. ಓಕೆ, ಥ್ಯಾಂಕ್ ಯು.